ಇವತ್ತು ರಾಜ್ಯಾದ್ಯಂತ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇವತ್ತು ಅಪ್ಪು ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಹಾಗೆಯೇ ಬೆಳಗ್ಗೆಯಿಂದಲೇ 2 ಶೋಗಳು ಆಲ್ರೆಡಿ ಹೌಸ್ಫುಲ್ ಆಗಿರುವಂಥದ್ದು. ಹಾಗೆಯೇ ಅಪ್ಪು ಇಲ್ಲದೇ ಇದ್ದರೂ ಅಪ್ಪು ಕ್ರೇಜ್ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಹಾಗೆಯೇ ಇವತ್ತು ಅಪ್ಪು ಸಿನಿಮಾ ನೋಡಿದ ಅಪ್ಪು ಅಭಿಮಾನಿಗಳು ಏನಂದ್ರು ಬನ್ನಿ ಅವ್ರನ್ನೇ ಕೇಳೋಣ. ನ್ಯೂ ರಿಲೀಸ್ ಅಂತ ಅನಿಸ್ತೈತೆ. ಈ ಥರ ಎಷ್ಟು ಸಲ ನೋಡೋದು ನಮಗೆ ಬೇಜಾರಾಗಲ್ಲ. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಪುನೀತ್ ಅವ್ರಿಗೆ. ಈ ಥರ ಕ್ರೇಜು ಸಂಭ್ರಮ ನೋಡೋದೇ ಒಂಥರ ಖುಷಿ ನಮಗೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಒಂಥರ ಖುಷಿ ಆಗ್ತೈತೆ ನಿಜವೂ. ಇದೇನು ಒಂಥರ ಅನ್ಬಿಲೀವಲ್. ತುಂಬ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಹಿಟ್ಟಾಗಲಿ, ಖುಷಿ ಆಗುತ್ತೆ ಮೇಡಮ್. ತುಂಬ ಎಷ್ಟು ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಮೇಡಮ್. ಡೈಲಿ ನಾನು ನೆಚ್ಕೋತಾ ಇರ್ತೀವಿ. ಅವ್ರು ನೆನೆಸ್ಕೊಳ್ತಾ ಇರೋ ದಿವಸನೇ ಇಲ್ಲ. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಅವ್ರಿಗೆ. ಈ ಥರ ನೋಡಿ ನೀವೇ ನೋಡ್ತಾ ಇದ್ದೀರಾ ಈ ಕ್ರೇಜು. ಈ ಥರ ರಿಲೀಸ್ ಅಂತ ಅನಿಸ್ತಾನೆ ನಮಗೆ. ನ್ಯೂ ರಿಲೀಸ್ ಅಂತ ಅನಿಸ್ತೈತೆ. ಈ ಸೆಲೆಬ್ರೇಷನ್, ಈ ಕ್ರೌಡು, ನಿಮಗೂ ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಎಲ್ಲ ಟೆಲಿಕಾಸ್ಟ್ ಮಾಡ್ತೀರಾ, ತುಂಬ ಥ್ಯಾಂಕ್ಸ್ ಮೇಡಮ್. ಸುಮಾರು ನನಗೆ ಒಂದು 17-18 ವರ್ಷ ಇರ್ಬೋದು. ಆವಾಗ ಅಪ್ಪು ನಾನು ಮದುವೆ ಆಗಿರಲಿಲ್ಲ. ಈಗ 18 ವರ್ಷ ಮಗಳಿದ್ದಾಳೆ ನನಗೆ. ಆವಾಗ ಅಪ್ಪು ಫಿಲಮ್ ನೋಡಿ ನಾನು ಅವ್ರ ಫ್ಯಾನು. ನಮ್ಮ ತಂದೆ ರಾಜ್ಕುಮಾರು, ನಾವು ಶಿವರಾಜ್ ಕುಮಾರು. ಆವಾಗ ಇವ್ರು ಚಿಕ್ಕಂದಲ್ಲಿ ಬಂದಿದ್ರು ಶಿವರಾಜ್ ಕುಮಾರ್ ಮುಂಚೆ. ಆದರೆ ಶಿವರಾಜ್ ಕುಮಾರ್ ಅಂದರೆ ನಮ್ಗೆ ಪ್ರಾಣ. ಆದ್ರೆ ಅಪ್ಪು ಬಂದಾಗ ನನಗೆ ಮೈ ಎಲ್ಲ ಜುಮ್ ಬಂದಿತ್ತು. ಅವಾಗ ಮದುವೆ ಮಾಡ್ಕೋಕೆ ಮುಂಚೆ. ಈಗ 18 ವರ್ಷ ಮಕ್ಕಳಿದ್ದಾರೆ ನನಗೆ. ಇವತ್ತು ಅವ್ರು ನೋಡ್ತಿದ್ರೆ ನಮ್ಮ ತಂದೆ ತಾಯಿ ಕಳ್ಕೋರು ಪರವಾಗಿಲ್ಲ, ಬೇಜಾರಿಲ್ಲ. ಆದ್ರೆ ಅಪ್ಪು ಕಳ್ಕೊಂಡ್ರೆ ಅದು ನೋವು, ತುಂಬ ನೋವು ಐತೆ. ತುಂಬ ಕಷ್ಟದಲ್ಲೇ ಭಾಳ. ಅವರು ಫಿಲಮು ಅಂದರೆ ನನಗೆ ಭಾಳ ಖುಷಿ. ಅವ್ರ ಫಿಲಮ್ಗೆ ಎಂಥ ಕಷ್ಟ ಇದಾದರೂ ನಾನು ಮಾರಿಸ್ಗೆ ಎಷ್ಟೇ ಇದಾದರೂ ನೋಡ್ತೀವಿ. ನಾವು ಕೊಳ್ಳೇಗಾಲದವರು ಅಂದರೆ ಶಿವಣ್ಣವರು ನಮ್ಮ ಕೊಳ್ಳೇಗಾಲದವ್ರೆ, ನಾವು ಕೊಳ್ಳೇಗಾಲದವ್ರೆ. ಅಂದರೆ ಅವ್ರನ್ನ ಕಳ್ಕೊಂಡು ಭಾಳ ನೋವು ಐತೆ. ಬೆಳಗ್ಗೆಯಿಂದ ಥಿಯೇಟ್ರಲ್ಲಿ 2 ಶೋ ನೋಡಿದ್ದೀವಿ ನಾವು. ಭಾಳ ಖುಷಿ ನಮಗೆ. ನಮ್ಮ ತಂದೆ ತಾಯಿ ಕಳ್ಗೋಕ್ಕಿಂತ ಅವ್ರು ಕಳ್ಕೊಬಾರ್ದೈತೆ ನಮಗೆ. ಅವರು ಭಾಳ ನಮಗೆ ಭಾಳ ಇಲ್ಲ ಇವರೇ ನಮಗೆ. ನೋಡಕ್ಕೆ ಹೋಗ್ತಾ ಇದ್ದೀನಿ. ಅವಾಗ 5 ಸರ್ತಿ ನೋಡಿದ್ವಿ, ಈಗ ಮತ್ತೆ ನೋಡಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಒಂದು ಬೇಜಾರೇನು ಅಂದರೆ ಅವರಲ್ಲಿ ಬಂದಂಥ ಈಗೇನು 49 ಚಿತ್ರಗಳು ಎಲ್ಲ ಒಂದೊಂದು ಅಮೂಲ್ಯ ರತ್ನಗಳೇ. ಯುವರತ್ನ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು. ಆದರೆ ನಾವು ಅವನ್ನೇ ಮೆಲುಕಾಗ್ತಾ ಇರಬೇಕೇ ಹೊರತು ಇನ್ನು ಅಂಥ ಸಿನಿಮಾಗಳು ಬರೋ ಅಂಥದ್ದನ್ನ ಒಂದು ಭಾಗ್ಯ ನಾವು ಕಳ್ಕೊಂಡ್ವಲ್ಲ ಅನ್ನೋದೊಂದು ಬೇಜಾರು. ಬಟ್ ಪುನೀತ್ ಇದ್ದಿದ್ರೆ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೇ ಒಂದು ಬೆಳಕು, ಒಂದು ಚೇಂಜಸ್ಸು, ಒಂದು ಏನೇ ಒಂದು ಈ ಪಿಕ್ಚರಲ್ಲಿ ಮುಂದಿನ ಪಿಕ್ಚರಲ್ಲಿ ಒಂದು ಚೇಂಜಸ್ ತಂದಿರೋರು. ಒಂದು ಮಾರಲ್, ಒಂದು ಹೇಗಿರಬೇಕು, ಸಮಾಜ ಹೇಗೆ ಬದಲಾಗ್ತಾ ಇದೆ, ಆ ಬದಲಾವಣೆಯಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಪುನೀತ್ ಅವರು ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾ ಇದ್ರು ಸಮಾಜಕ್ಕೆ. ಅದಕ್ಕೆ ರಾಜ್ಕುಮಾರ ಉದಾಹರಣೆ, ಯುವರತ್ನ ಉದಾಹರಣೆ. ಅವೆರಡೇ ಪಿಕ್ಚರ್ ಸಾಕು ಅವರ ವ್ಯಕ್ತಿತ್ವಕ್ಕೆ. ಆದರೆ ಅಂಥ ವ್ಯಕ್ತಿತ್ವ ಕಳ್ಕೊಂಡ್ವಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ ಅಷ್ಟೇ.